ಸ್ನೇಹಿತರೆ, ಇಡೀ ಜಗತ್ತಿನಲ್ಲಿ ವಿಜ್ಞಾನಕ್ಕೆ ಸವಾಲಾಗಿ ನಿಂತಿರುವ ಅತಿ ದೊಡ್ಡ ನಿಗೂಢ ಜಾಗ ಎಂದರೆ ಅದು ಅಟ್ಲಾಂಟಿಕ್ ಮಹಾಸಾಗರದಲ್ಲಿರುವ ಬರ್ಮುಡಾ ಟ್ರಯಾಂಗಲ್. ಕಳೆದ 100 ವರ್ಷಗಳಲ್ಲಿ ಈ ತ್ರಿಕೋನ ಆಕಾರದ ಸಮುದ್ರ ಪ್ರದೇಶದಲ್ಲಿ ನೂರಾರು ಬೃಹತ್ ಹಡಗುಗಳು ಮತ್ತು ವಿಮಾನಗಳು ಇದ್ದಕ್ಕಿದ್ದಂತೆ ಮಾಯವಾಗಿವೆ. ಇಲ್ಲಿಗೆ ಹೋದ ಯಾವುದೇ ಹಡಗು ಅಥವಾ ವಿಮಾನದ ಸಣ್ಣ ಅವಶೇಷ ಕೂಡ ಇಂದಿನವರೆಗೂ ಯಾರಿಗೂ ಸಿಕ್ಕಿಲ್ಲ ಎನ್ನುವುದೇ ದೊಡ್ಡ ಆಶ್ಚರ್ಯ. ಇಷ್ಟು ದಿನಗಳ ಕಾಲ ಈ ಜಾಗದ ಹಿಂದೆ ಏಲಿಯನ್ಸ್ಗಳ ಕೈವಾಡವಿದೆ ಅಥವಾ ಸೈತಾನನ ಶಕ್ತಿ ಇದೆ ಎಂದು ಜನರು ನಂಬಿದ್ದರು. ಆದರೆ ಇತ್ತೀಚೆಗೆ ಅಮೆರಿಕದ ಪ್ರಸಿದ್ಧ ವಿಜ್ಞಾನಿಗಳು ಈ ಪ್ರದೇಶದ ಸಮುದ್ರದಾಳವನ್ನು ಸಂಶೋಧನೆ ನಡೆಸಿದಾಗ ಒಂದು ಶಾಕಿಂಗ್ ಸತ್ಯ ಹೊರಬಿದ್ದಿದೆ. ಬರ್ಮುಡಾ ದ್ವೀಪದ ಕೆಳಗೆ ಸಮುದ್ರದ ತಳದಲ್ಲಿ ಬರೋಬ್ಬರಿ 20 ಕಿಲೋಮೀಟರ್ ದಪ್ಪವಿರುವ ವಿಚಿತ್ರವಾದ ಬಂಡೆಯ ಪದರ ಇರುವುದು ಪತ್ತೆಯಾಗಿದೆ. ಇಡೀ ಭೂಮಿಯ ಮೇಲೆ ಬೇರೆಲ್ಲೂ ಇಂತಹ ವಿಲಕ್ಷಣ ಮತ್ತು ದೈತ್ಯ ಬಂಡೆಯ ರಚನೆ ವಿಜ್ಞಾನಿಗಳಿಗೆ ಈವರೆಗೆ ಎಲ್ಲೂ ಕಂಡುಬಂದಿಲ್ಲ. ಕಾರ್ನೆಗಿ ಇನ್ಸ್ಟಿಟ್ಯೂಷನ್ಸ್ ಫಾರ್ ಸೈನ್ಸ್ ಸಂಸ್ಥೆಯ ವಿಜ್ಞಾನಿಗಳು ಈ ಮಹಾ ಸಂಶೋಧನೆಯನ್ನು ಜಗತ್ತಿನ ಮುಂದೆ ತಂದಿದ್ದಾರೆ. ವಿಜ್ಞಾನಿಗಳಾದ ವಿಲಿಯಂ ಫ್ರೇಜರ್ ಮತ್ತು ಪ್ರೊಫೆಸರ್ ಜೆಫ್ರಿ ಪಾರ್ಕ್ ಈ ರಹಸ್ಯವನ್ನು ಭೇದಿಸಲು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿದ್ದಾರೆ. ಅವರು ಸಮುದ್ರದಾಳದ ಭೂಗರ್ಭದ ಚಿತ್ರಣವನ್ನು ಪಡೆಯಲು ಸೈಸ್ಮಿಕ್ ವೇವ್ಸ್ ಅಂದರೆ ಭೂಕಂಪದ ಅಲೆಗಳ ತಂತ್ರಜ್ಞಾನವನ್ನು ಬಳಸಿಕೊಂಡರು. ಈ ಅಲೆಗಳು ಸಮುದ್ರದ ತಳವನ್ನು ತಲುಪಿ ವಾಪಸ್ ಬಂದಾಗ ಸಿಕ್ಕ ಡೇಟಾವನ್ನು ನೋಡಿ ಸ್ವತಃ ವಿಜ್ಞಾನಿಗಳೇ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಸಾಮಾನ್ಯವಾಗಿ ಸಮುದ್ರದ ಕೆಳಗೆ ಭೂಮಿಯ ಮೇಲಿನ ಪದರವಾದ ಕ್ರಸ್ಟ್ ಮುಗಿದ ತಕ್ಷಣ ಮ್ಯಾಂಟಲ್ ಎಂಬ ಲಾವಾರಸದ ಪದರ ಇರಬೇಕು. ಆದರೆ ಬರ್ಮುಡಾ ಪ್ರದೇಶದಲ್ಲಿ ಮಾತ್ರ ಕ್ರಸ್ಟ್ ಮತ್ತು ಮ್ಯಾಂಟಲ್ ಪದರಗಳ ಮಧ್ಯೆ ಈ 20 ಕಿಲೋಮೀಟರ್ ದಪ್ಪದ ಬಂಡೆ ಬಂದು ಕುಳಿತಿದೆ. ವಿಜ್ಞಾನಿಗಳು ಇದನ್ನು ಫ್ಲೋಟಿಂಗ್ ರಾಫ್ಟ್ ಅಂದರೆ ಸಮುದ್ರದಾಳದಲ್ಲಿ ತೇಲುತ್ತಿರುವ ಒಂದು ದೈತ್ಯ ಕಲ್ಲಿನ ದೋಣಿ ಎಂದು ಕರೆದಿದ್ದಾರೆ. ಈ ಕಲ್ಲಿನ ಪದರವು ತನ್ನ ಸುತ್ತಮುತ್ತಲಿನ ಭೂಮಿಯ ಇತರೆ ಪದರಗಳಿಗಿಂತ 1.5% ಕಡಿಮೆ ಸಾಂದ್ರತೆಯನ್ನು ಹೊಂದಿದೆ. ಸಾಂದ್ರತೆ ಕಡಿಮೆ ಇರುವ ಕಾರಣಕ್ಕೆ ಇದು ಇಡೀ ಬರ್ಮುಡಾ ದ್ವೀಪವನ್ನು ಕೆಳಗಿನಿಂದ ಒಂದು ತೇಲುವ ಮುಚ್ಚಳದಂತೆ ಎತ್ತಿ ಹಿಡಿದಿದೆ. ಇದೇ ಕಾರಣಕ್ಕಾಗಿ ಬರ್ಮುಡಾ ಸಮುದ್ರದ ತಳವು ಅಟ್ಲಾಂಟಿಕ್ ಸಾಗರದ ಇತರೆ ಭಾಗಗಳಿಗಿಂತ 500 ಮೀಟರ್ ಹೆಚ್ಚು ಎತ್ತರವಿದೆ. ಹಾಗಾದರೆ ಇಷ್ಟು ಬೃಹತ್ ಪ್ರಮಾಣದ ಕಲ್ಲಿನ ಲೇಯರ್ ಸಮುದ್ರದ ಆಳಕ್ಕೆ ಬಂದಿದ್ದು ಹೇಗೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಇದಕ್ಕೆ ಉತ್ತರ ಪಡೆಯಲು ವಿಜ್ಞಾನಿಗಳು ಭೂಮಿಯ ಕೋಟ್ಯಾಂತರ ವರ್ಷಗಳ ಹಿಂದಿನ ಇತಿಹಾಸವನ್ನು ಕೆದಕಬೇಕಾಗಿ ಬಂತು. ವಿಜ್ಞಾನಿಗಳ ಪ್ರಕಾರ ಈ ಅದ್ಭುತ ಘಟನೆ ನಡೆದದ್ದು ಸುಮಾರು 3 ರಿಂದ 5.5 ಕೋಟಿ ವರ್ಷಗಳ ಹಿಂದೆ ಎಂದು ಅಂದಾಜಿಸಲಾಗಿದೆ. ಆ ಕಾಲದಲ್ಲಿ ಭೂಮಿಯ ಮೇಲಿನ ಎಲ್ಲಾ ಖಂಡಗಳು ಒಂದಕ್ಕೊಂದು ಅಂಟಿಕೊಂಡಿದ್ದವು ಮತ್ತು ಅದನ್ನು ಪ್ಯಾಂಜಿಯಾ ಮಹಾಖಂಡ ಎನ್ನಲಾಗುತ್ತಿತ್ತು. ಈ ಪ್ಯಾಂಜಿಯಾ ಖಂಡವು 2 ಭಾಗಗಳಾಗಿ ಒಡೆಯಲು ಆರಂಭಿಸಿದಾಗ ಭೂಮಿಯ ಒಳಗಿನಿಂದ ಭೀಕರ ಜ್ವಾಲಾಮುಖಿಗಳು ಸೃಷ್ಟಿಯಾದವು. ಆಗ ಬರ್ಮುಡಾ ಇರುವ ಜಾಗದಲ್ಲಿ ಸಮುದ್ರದ ತಳಭಾಗ ಸೀಳಿ ಭೂಮಿಯ ಅತ್ಯಂತ ಆಳದಿಂದ ಲಾವರಸ ಚಿಮ್ಮಲು ಶುರುವಾಗಿತ್ತು. ಭೂಮಿಯ ಮ್ಯಾಂಟಲ್ ಪದರದ ಆಳದಿಂದ ಬಂದ ಈ ಲಾವರಸದಲ್ಲಿ ಅತಿ ಹೆಚ್ಚು ಕಾರ್ಬನ್ ಮತ್ತು ಕಬ್ಬಿಣದ ಅಂಶಗಳು ಸೇರಿದ್ದವು. ಸತತವಾಗಿ ಉಕ್ಕಿ ಹರಿದ ಈ ಲಾವರಸವು ತಣ್ಣಗಿನ ಸಮುದ್ರದ ನೀರನ್ನು ತಾಗಿದ ತಕ್ಷಣ ಗಟ್ಟಿಯಾಗತೊಡಗಿತು. ಕೋಟ್ಯಾಂತರ ವರ್ಷಗಳ ಕಾಲ ಈ ಪ್ರಕ್ರಿಯೆ ನಿರಂತರವಾಗಿ ನಡೆದು ಒಂದು ದೈತ್ಯ ಕಲ್ಲಿನ ಗೋಡೆಯಾಗಿ ಮಾರ್ಪಟ್ಟಿತು. ಈ ಲಾವರಸವು ಮೇಲಕ್ಕೆ ಬಂದು ಹರಡಿಕೊಳ್ಳದೆ ಭೂಮಿಯ ಪದರಗಳ ಮಧ್ಯೆಯೇ ಹೆಪ್ಪುಗಟ್ಟಿ ಇಷ್ಟು ದಪ್ಪನೆಯ ಲೇಯರ್ ಸೃಷ್ಟಿಸಿದೆ. ಇದು ಕೇವಲ ಸಾಮಾನ್ಯ ಕಲ್ಲಲ್ಲ, ಇದು ಭೂಮಿಯ ಇತಿಹಾಸದಲ್ಲಿ ನಡೆದ ಅತಿ ದೊಡ್ಡ ಜ್ವಾಲಾಮುಖಿ ಸ್ಫೋಟದ ಜೀವಂತ ಸಾಕ್ಷಿಯಾಗಿದೆ. ಈ ಸಂಶೋಧನೆ ಹೊರಬರುವ ಮುನ್ನ ಬರ್ಮುಡಾ ದ್ವೀಪಗಳು ಕೇವಲ ಒಂದು ಸಣ್ಣ ಹವಳದ ದ್ವೀಪಗಳು ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ಈ 20 ಕಿಲೋಮೀಟರ್ ಬಂಡೆಯ ಆವಿಷ್ಕಾರವು ಈ ದ್ವೀಪಗಳ ಸೃಷ್ಟಿಯ ಇಂದಿನ ಸಂಪೂರ್ಣ ಸಿದ್ಧಾಂತವನ್ನೇ ಬದಲಾಯಿಸಿಬಿಟ್ಟಿದೆ. ಈಗ ಜಗತ್ತಿನಾದ್ಯಂತ ಜನರು ಕೇಳ್ತಿರೋ ಅತಿ ದೊಡ್ಡ ಪ್ರಶ್ನೆ ಎಂದರೆ ಈ ಬಂಡೆಗೂ ಹಡಗುಗಳು ಮಾಯವಾಗುವುದಕ್ಕೂ ಏನಾದರೂ ಸಂಬಂಧವಿದೆಯೇ? ಹಡಗುಗಳನ್ನು ಸಮುದ್ರದ ಆಳಕ್ಕೆ ಎಳೆದುಕೊಳ್ಳುವ ಯಾವುದೇ ಮ್ಯಾಗ್ನೆಟಿಕ್ ಶಕ್ತಿ ಅಥವಾ ಕಾಂತೀಯ ಶಕ್ತಿ ಈ ಬಂಡೆಗೆ ಇದೆಯೇ ಎಂದು ಸಂಶೋಧಿಸಲಾಯಿತು. ಆದರೆ ವಿಜ್ಞಾನಿಗಳು ಈ 20 ಕಿಲೋಮೀಟರ್ ದಪ್ಪದ ಬಂಡೆಯಿಂದ ಹಡಗುಗಳು ಮುಳುಗುತ್ತಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಹಾಗಾದರೆ ಬರ್ಮುಡಾ ಟ್ರಯಾಂಗಲ್ನಲ್ಲಿ ಹಡಗುಗಳು ಮತ್ತು ವಿಮಾನಗಳು ಮಾಯವಾಗಲು ಅಸಲಿ ಕಾರಣವಾದರೂ ಏನು? ವಿಜ್ಞಾನ ಮತ್ತು ಪ್ರಕೃತಿಯ ನಿಯಮಗಳ ಪ್ರಕಾರ ಈ ಜಾಗದಲ್ಲಿ 3 ಪ್ರಮುಖ ನೈಸರ್ಗಿಕ ಅಪಾಯಗಳು ಒಟ್ಟಿಗೆ ಸಂಭವಿಸುತ್ತವೆ. ಮೊದಲನೆಯ ಕಾರಣ ಈ ಸಮುದ್ರ ಪ್ರದೇಶದಲ್ಲಿ ಸೃಷ್ಟಿಯಾಗುವ ರೋಗ್ ವೇವ್ಸ್ ಅಥವಾ ಎಮ್ಮಾರಿ ಅಲೆಗಳು. ಇಲ್ಲಿ ಬೇರೆ ಬೇರೆ ದಿಕ್ಕಿನಿಂದ ಬರುವ ಸಮುದ್ರದ ಪ್ರವಾಹಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಇದ್ದಕ್ಕಿದ್ದಂತೆ ದೈತ್ಯ ಅಲೆಗಳನ್ನು ಸೃಷ್ಟಿಸುತ್ತವೆ.
ಈ ಅಲೆಗಳು ಸುಮಾರು 100 ಅಡಿಗಿಂತಲೂ ಹೆಚ್ಚು ಎತ್ತರಕ್ಕೆ ಜಿಗಿಯುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಎಂದರೆ ನೀವು ನಂಬಲೇಬೇಕು. ಇಷ್ಟು ಎತ್ತರದ ಅಲೆಗಳು ಯಾವುದೇ ದೊಡ್ಡ ಹಡಗಿನ ಮೇಲೆ ಬಿದ್ದರೆ ಆ ಹಡಗು ಕೇವಲ ಸೆಕೆಂಡ್ಗಳಲ್ಲಿ ಜಲಸಮಾಧಿಯಾಗುತ್ತವೆ. ಇನ್ನು ಎರಡನೇ ಪ್ರಮುಖ ಕಾರಣ ಎಂದರೆ ಬರ್ಮುಡಾ ಸಮುದ್ರದಾಳದಲ್ಲಿ ಅಡಗಿರುವ ಮೀಥೇನ್ ಹೈಡ್ರೇಟ್ಸ್ ಎಂಬ ಅನಿಲ. ಇಲ್ಲಿನ ಸಮುದ್ರದ ತಳದಲ್ಲಿ ಕೋಟ್ಯಾಂತರ ಟನ್ ಅಪಾಯಕಾರಿ ಮೀಥೇನ್ ಗ್ಯಾಸ್ ಹೆಪ್ಪುಗಟ್ಟಿದ ರೂಪದಲ್ಲಿ ಶೇಖರಣೆಯಾಗಿದೆ. ಭೂಮಿಯ ಒಳಗಿನ ಒತ್ತಡ ಹೆಚ್ಚಾದಾಗ ಈ ಮೀಥೇನ್ ಅನಿಲವು ದೊಡ್ಡ ಬುಗ್ಗೆಗಳ ರೂಪದಲ್ಲಿ ಸಮುದ್ರದ ಮೇಲ್ಮೈಗೆ ಚಿಮ್ಮುತ್ತದೆ. ಮೀಥೇನ್ ಗ್ಯಾಸ್ ನೀರಿನೊಂದಿಗೆ ಬೆರೆತ ತಕ್ಷಣ ಆ ಭಾಗದ ಸಮುದ್ರದ ನೀರಿನ ಸಾಂದ್ರತೆ ದಿಢೀರನೆ ಕಡಿಮೆಯಾಗುತ್ತದೆ. ನೀರಿನ ಸಾಂದ್ರತೆ ಕಡಿಮೆಯಾದಾಗ ಯಾವುದೇ ಬೃಹತ್ ಹಡಗು ನೀರಿನ ಮೇಲೆ ತೇಲಲು ಸಾಧ್ಯವಾಗದೆ ನೇರವಾಗಿ ಕೆಳಗೆ ಮುಳುಗುತ್ತದೆ. ಇದು ಎಷ್ಟು ವೇಗವಾಗಿ ನಡೆಯುತ್ತದೆ ಎಂದರೆ ಹಡಗಿನ ಕ್ಯಾಪ್ಟನ್ಗೆ SOS ಸಿಗ್ನಲ್ ಕಳಿಸಲು ಕೂಡ ಸಮಯ ಸಿಗುವುದಿಲ್ಲ. ಇನ್ನು ಮೂರನೇ ಕಾರಣ ಈ ಪ್ರದೇಶದಲ್ಲಿ ಕಂಡುಬರುವ ವಿಚಿತ್ರವಾದ ಷಡ್ಭುಜಾಕೃತಿಯ ಮೋಡಗಳು. ಬರ್ಮುಡಾ ಟ್ರಯಾಂಗಲ್ ವಾಯುಮಂಡಲದಲ್ಲಿ ಗಾಳಿಯ ಒತ್ತಡದ ಏರುಪೇರಿನಿಂದಾಗಿ 6 ಕೋನಗಳ ವಿಚಿತ್ರ ಮೋಡಗಳು ಸೃಷ್ಟಿಯಾಗುತ್ತವೆ. ಈ ಮೋಡಗಳ ಕೆಳಗೆ ಬೀಸುವ ಗಾಳಿಯ ವೇಗ ಗಂಟೆಗೆ ಬರೋಬ್ಬರಿ 270 ಕಿಲೋಮೀಟರ್ಗಿಂತಲೂ ಹೆಚ್ಚಿರುತ್ತದೆ. ಈ ಭೀಕರ ಗಾಳಿಯು ಒಮ್ಮೆಲೆ ಕೆಳಮುಖವಾಗಿ ಬೀಸುವುದರಿಂದ ಇದನ್ನು ಏರ್ ಬಾಂಬ್ ಅಥವಾ ವಾಯು ಬಾಂಬ್ ಎಂದು ಕರೆಯುತ್ತಾರೆ. ಈ ವಾಯು ಬಾಂಬ್ನ ಸುಳಿಗೆ ಸಿಲುಕುವ ಯಾವುದೇ ವಿಮಾನಗಳು ನಿಯಂತ್ರಣ ಕಳೆದುಕೊಂಡು ನೇರವಾಗಿ ಸಮುದ್ರಕ್ಕೆ ಅಪ್ಪಳಿಸುತ್ತವೆ. ಸಮುದ್ರಕ್ಕೆ ಬಿದ್ದ ವಿಮಾನಗಳು ಮತ್ತು ಹಡಗುಗಳ ಅವಶೇಷಗಳು ಏಕೆ ಸಿಗುವುದಿಲ್ಲ ಎನ್ನುವುದಕ್ಕೆ ವಿಜ್ಞಾನದ ಬಳಿ ಉತ್ತರವಿದೆ. ಬರ್ಮುಡಾ ಪ್ರದೇಶದ ಮೂಲಕವೇ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸಮುದ್ರ ಪ್ರವಾಹದ ಗಲ್ಫ್ ಸ್ಟ್ರೀಮ್ ಹರಿದು ಹೋಗುತ್ತದೆ. ಈ ಗಲ್ಫ್ ಸ್ಟ್ರೀಮ್ ಪ್ರವಾಹವು ಒಂದು ದೊಡ್ಡ ಭೂಗರ್ಭದ ನದಿಯಂತೆ ಅತ್ಯಂತ ವೇಗವಾಗಿ ಚಲಿಸುತ್ತಿರುತ್ತದೆ. ಸಮುದ್ರಕ್ಕೆ ಬೀಳುವ ಯಾವುದೇ ಅವಶೇಷಗಳನ್ನು ಈ ಪ್ರವಾಹವು ಕೇವಲ ನಿಮಿಷಗಳಲ್ಲಿ 100 ಕಿಲೋಮೀಟರ್ ದೂರಕ್ಕೆ ಕೊಚ್ಚಿಕೊಂಡು ಹೋಗುತ್ತದೆ. ಇದರಿಂದಾಗಿಯೇ ರಕ್ಷಣಾ ಸಿಬ್ಬಂದಿ ಬಂದು ಹುಡುಕುವಷ್ಟರಲ್ಲಿ ಅಲ್ಲಿ ಯಾವುದೇ ಕುರುಹು ಕೂಡ ಉಳಿದಿರುವುದಿಲ್ಲ. ಹಾಗಾದರೆ ಈ 20 ಕಿಲೋಮೀಟರ್ ದಪ್ಪದ ರಹಸ್ಯ ಬಂಡೆಯ ಆವಿಷ್ಕಾರದಿಂದ ಜಗತ್ತಿಗೆ ಏನು ಪ್ರಯೋಜನವಾಯಿತು? ಈ ಆವಿಷ್ಕಾರವು ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿಯ ಖಂಡಗಳು ಹೇಗೆ ಬೇರ್ಪಟ್ಟವು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗಿವೆ. ನಮ್ಮ ಭೂಮಿಯ ಆಳದಲ್ಲಿ ಲಾವಾರಸದ ಚಲನೆ ಹೇಗಿರುತ್ತದೆ ಎಂಬುದಕ್ಕೆ ಇದು ಹೊಸ ದಾರಿಯನ್ನು ತೋರಿಸಿಕೊಟ್ಟಿದೆ. ಇಷ್ಟು ದಿನ ಕೇವಲ ಕಾಲ್ಪನಿಕ ಕಥೆಗಳಿಂದ ಕೂಡಿದ ಬರ್ಮುಡಾ ಟ್ರಯಾಂಗಲ್ ಅನ್ನು ಈಗ ವಿಜ್ಞಾನದ ದೃಷ್ಟಿಯಿಂದ ನೋಡಲಾಗುತ್ತಿದೆ. ಈ ಹೊಸ ಸಂಶೋಧನೆಯು ಭೂಗರ್ಭ ಶಾಸ್ತ್ರಜ್ಞರ ವಲಯದಲ್ಲಿ ಸಂಚಲನ ಮೂಡಿಸಿದ್ದು ಜಗತ್ತಿನ ಗಮನ ಸೆಳೆದಿದೆ. ಆದರೆ ಇಷ್ಟೆಲ್ಲ ವೈಜ್ಞಾನಿಕ ಪುರಾವೆಗಳು ಸಿಕ್ಕರೂ ಜನರ ಮನಸ್ಸಿನಲ್ಲಿರುವ ಭಯ ಮತ್ತು ಕುತೂಹಲ ಮಾತ್ರ ಇನ್ನೂ ಕಮ್ಮಿಯಾಗಿಲ್ಲ. ಇಂದಿಗೂ ಅನೇಕರು ಬರ್ಮುಡಾ ಟ್ರಯಾಂಗಲ್ ಒಳಗೆ ಬೇರೆ ಜಗತ್ತಿಗೆ ಹೋಗುವ ವರ್ಮ್ ಹೋಲ್ ಅಥವಾ ಕಾಲದ ಹಾದಿ ಇದೆ ಎಂದು ನಂಬುತ್ತಾರೆ. ಆದರೆ ಆಧುನಿಕ ವಿಜ್ಞಾನವು ಇವೆಲ್ಲವನ್ನು ಕೇವಲ ಕಟ್ಟುಕತೆಗಳು ಮತ್ತು ವದಂತಿಗಳು ಎಂದು ತಳ್ಳಿ ಹಾಕುತ್ತದೆ. ಬರ್ಮುಡಾ ಟ್ರಯಾಂಗಲ್ನಲ್ಲಿ ನಡೆಯುವ ಅಪಘಾತಗಳ ಪ್ರಮಾಣ ಜಗತ್ತಿನ ಇತರೆ ಬಿಸಿ ಸಮುದ್ರ ಮಾರ್ಗಗಳಷ್ಟೇ ಇದೆ ಎಂದು ಅಂಕಿಅಂಶಗಳು ಹೇಳುತ್ತವೆ. US ಕೋಸ್ಟ್ ಗಾರ್ಡ್ ಮತ್ತು ವಿಮಾ ಸಂಸ್ಥೆಗಳ ಪ್ರಕಾರ ಇಲ್ಲಿ ವಿಮಾನಗಳು ಕಾಣೆಯಾಗುವ ಶೇಕಡಾವಾರು ಪ್ರಮಾಣ ಸಾಮಾನ್ಯವಾಗಿದೆ. ಆದರೂ ಈ ಜಾಗಕ್ಕೆ ಸಿಕ್ಕಿರುವ ನೆಗೆಟಿವ್ ಪ್ರಚಾರ ಮತ್ತು ರಹಸ್ಯದ ಅಣೆಪಟ್ಟಿ ಇಂದಿಗೂ ಜನರನ್ನು ಆಕರ್ಷಿಸುತ್ತಲೇ ಇದೆ. ಈಗ ಪತ್ತೆಯಾಗಿರುವ 20 ಕಿಲೋಮೀಟರ್ ದಪ್ಪದ ಬಂಡೆಯು ಪ್ರಕೃತಿಯು ತನ್ನ ಒಡಲಿನಲ್ಲಿ ಅಡಗಿಸಿಟ್ಟಿರುವ ಅದ್ಭುತಗಳಲ್ಲಿ ಒಂದಾಗಿದೆ. ಭೂಮಿಯ ಆಳದಲ್ಲಿ ಇನ್ನೂ ಏನೇನೆಲ್ಲ ರಹಸ್ಯಗಳು ಅಡಗಿವೆಯೋ ಯಾರಿಗೂ ಗೊತ್ತಿಲ್ಲ. ವಿಜ್ಞಾನವು ಮುಂದುವರೆದಂತೆಲ್ಲ ಇಂತಹ 10 ನಿಗೂಢ ವಿಷಯಗಳ ಅಸಲಿ ಸತ್ಯ ನಮಗೆ ತಿಳಿಯುತ್ತಾ ಹೋಗುತ್ತದೆ. ಬರ್ಮುಡಾ ದ್ವೀಪದ ಕೆಳಗಿರುವ ಈ ದೈತ್ಯ ಬಂಡೆಯ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವೇನು? ಈ ಜಾಗದಲ್ಲಿ ನಡೆಯುವ ವಿಚಿತ್ರಗಳಿಗೆ ವಿಜ್ಞಾನದ ಈ ಕಾರಣಗಳು ನಿಮಗೆ ತೃಪ್ತಿ ತಂದಿದೆಯೇ? ಅಥವಾ ಇದರ ಹಿಂದೆ ಇಂದಿಗೂ ನಮಗೆ ತಿಳಿಯದ ಯಾವುದೋ ದೈವಿ ಅಥವಾ ಅತಿಮಾನುಷ ಶಕ್ತಿ ಕೆಲಸ ಮಾಡುತ್ತಿದೆ ಎಂದು ನಿಮಗನಿಸುತ್ತಿದೆಯೇ? ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಹೊಸದಾಗಿ ಮತ್ತು ಇಂಟ್ರೆಸ್ಟಿಂಗ್ ಆಗಿ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅವರ ಕುತೂಹಲವನ್ನು ಹೆಚ್ಚಿಸಿ. ಇಂತಹದೇ ರೋಮಾಂಚನಕಾರಿ ಮತ್ತು ರಹಸ್ಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.